ಹಳೆ ಶಿಷ್ಯನ ಬಂಧನಕ್ಕೆ ಅಣ್ಣಾ ಹಜಾರೆ ಎದ್ದು ಬಂದು ಪ್ರತಿಕ್ರಿಯಿಸಿದ್ದಾರೆ. ಬಹಳ ವರ್ಷಗಳಾಗಿತ್ತು ಅಣ್ಣಾ ಹಜಾರೆ ಅವ್ರನ್ನ ನೋಡಿ, ಇದೀಗ ಅಣ್ಣಾ ಹಜಾರೆ ಎದ್ದು ಬಂದಿದ್ದಾರೆ. ಮಾಜಿ ಶಿಷ್ಯನ ಬಂಧನಕ್ಕೆ ಅಣ್ಣಾ ಹಜಾರೆ ರಿಯಾಕ್ಟ್ ಮಾಡಿದ್ದಾರೆ. 10 ವರ್ಷಗಳಿಂದ ಅಣ್ಣಾ ಹಜಾರೆ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಜನಲೋಕಪಾಲ್ ಬಿಲ್ ಬರಬೇಕು ಅಂತೇಳಿ ಸುಮಾರು 10 ವರ್ಷಗಳ ಹಿಂದೆ ಹೋರಾಟ ಮಾಡಿದ್ರು ಅಣ್ಣಾ ಹಜಾರೆ ಅವರು. ಆಮೇಲೆ ಗೊತ್ತಿಲ್ಲ, ಅವರು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ಕಡಿಮೆ. ಇದೀಗ ಪ್ರತ್ಯಕ್ಷ ಆಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಇಡಿ ಬಂಧನ ಆದಮೇಲೆ ಪ್ರತ್ಯಕ್ಷರಾಗಿ ಮಾತಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಯಾವತ್ತಿಗೂ ನನ್ನ ಮಾತನ್ನು ಕೇಳಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರ ಅತಿ ಆಸೆಯಿಂದಾನೇ ಅವರ ಬಂಧನ ಆಗಿರೋದು. ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಅವತ್ತು ಅಬಕಾರಿ ನೀತಿ ವಿರುದ್ಧ ಇದೇ ಕೇಜ್ರಿವಾಲ್ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಈಗ ಅದೇ ಅಬಕಾರಿ ಹಗರಣದಲ್ಲಿ ಜೈಲಿಗೆ ಹೋಗಿದ್ದಾರೆ ಅಂತ ಅಣ್ಣಾ ಹಜಾರೆ ಮಾತನಾಡ್ತಾ ಇದ್ದಾರೆ. ಆದರೂ ಕೂಡ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದು ನನಗೆ ಬೇಸರ ಆಯಿತು ಅಂತ ಅಣ್ಣಾ ಹಜಾರೆ ಮಾತನಾಡಿದ್ದಾರೆ. दुख हुआ कि अरविंद केजरीवाल जैसे आदमी जो मेरे साथ काम करता था और शराब के बारे में हम लोग आवाज उठाया था, आज वो शराब नीति बना रहा है, जिससे मुझे दुख हुआ। लेकिन करेगा क्या, सत्ता के सामने कुछ नहीं कर सकता। आखिर उसको जो अरेस्ट किया गया, अटक हुआ, वो उनकी कृति से हुआ। हम ये बातें नहीं करते तो अटक होने का कोई संभव नहीं था। तो जो अटक हुआ है, अभी कानून के तौर पर जो होगा वो होगा, वो सरकार देखेगी। ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಪ್ರಭು, ಅಣ್ಣಾ ಹಜಾರೆ ಸುಮಾರು ವರ್ಷ ಆಗ್ಬಿಟ್ಟಿತ್ತು ಇವರನ್ನು ನೋಡಿ. ಹಿಂದೆ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿದಂಥವರು, ಜನಲೋಕಪಾಲ್ ಬಿಲ್ ಬರಬೇಕು ಅಂತ ಒತ್ತಾಯ ಮಾಡಿದಂಥವರು 10 ವರ್ಷಗಳಿಂದ ಕಾಣಿಸ್ಕೊಂಡಿರಲಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದ ಮೇಲೆ ಇಡಿ ಕಡೆಯಿಂದ ಕಾಣಿಸ್ಕೊಂಡಿದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಜೊತೆಗೆ ಕೇಜ್ರಿವಾಲ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ ಪ್ರೊಟೆಸ್ಟ್ ಹೇಗೆ ಸಾಗ್ತಾ ಇದೆ ಅಂತ. ರಮಕಾಂತ್, ಖಂಡಿತವಾಗ್ಲೂ ಅಣ್ಣಾ ಹಜಾರೆ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗುವುದು ಭ್ರಷ್ಟಾಚಾರಿ ವಿರೋಧಿ ಹೋರಾಟ ಮತ್ತು ಲೋಕಪಾಲ್ ಮಸೂದೆ. 10 ರಿಂದ 15 ವರ್ಷಗಳ ಕಾಲ ನಿರಂತರವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಇದೇ ಅಣ್ಣಾ ಹಜಾರೆ ಜೊತೆಗೆ ಹೋರಾಟದಲ್ಲಿ ಕೈ ಜೋಡಿಸಿದಂಥವ್ರು. ಇದೇ ಮದ್ಯ ಅಂದರೆ ಈ ಆಲ್ಕೋಹಾಲ್ ಬ್ಯಾನ್ ಆಗಬೇಕು ಅಂತ ಹೋರಾಟವನ್ನು ಮಾಡಿದಂಥವ್ರು, ಭ್ರಷ್ಟಾಚಾರಿ ವಿರೋಧಿ ಕಾನೂನು ಬರಬೇಕು ಅನ್ನೋಂಥ ಹೋರಾಟವನ್ನು ಮಾಡಿದಂಥವ್ರು. ಆದ್ರೀಗ ಈ ಭ್ರಷ್ಟಾಚಾರದ ಕೇಸ್ನಲ್ಲೇ ಇಡಿ ಬಂಧನಕ್ಕೊಳಗಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾನು ಹೇಳುವಂಥ ಮಾತನ್ನು ಕೇಜ್ರಿವಾಲ್ ಕೇಳಿಲ್ಲ ಅಂತೇಳಿ. ಸಹಜವಾಗಿ 10 ವರ್ಷಗಳಿಂದ ತಮ್ಮ ವಯೋಸಹಜ ಈ ಒಂದು ಕಾರಣದಿಂದಾಗಿ ಅವರು ದೂರನೇ ಉಳಿದಿದ್ರು. ಸಾರ್ವಜನಿಕವಾಗಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿರ್ಲಿಲ್ಲ. ಈಗ ದಿಢೀರ್ ಅಂತ ಹೇಳಿ ಪ್ರತ್ಯಕ್ಷರಾಗಿದ್ದಾರೆ. ಸಾಕಷ್ಟು ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು, ಎಲ್ಲಿದ್ದಾರೆ ಅಣ್ಣಾ ಹಜಾರೆ ಅವರು, ಅವ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಿದ್ರು, ಈಗ ಎಲ್ಲಿದ್ದಾರೆ ಅಂತೇಳಿ. ಸಹಜವಾಗಿ ಅವರು ಕೂಡ ನ್ಯಾಯದ ಪರವಾಗಿ ಮಾತಾಡಿದ್ದಾರೆ. ಕಾನೂನು ಏನು ಕ್ರಮ ತೆಗೆದುಕೊಳ್ಳುತ್ತೋ ಹಾಗೆ ಆಗುತ್ತೆ ಅನ್ನೋ ಮಾತಾಡಿದ್ರು. ಬಟ್ ಈಗ ದೇಶಾದ್ಯಂತ ನೋಡ್ತಾ ಇದ್ದೀವಿ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ರೋಸ್ ಅವಿನೋ ಕೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಅಂತಿಮವಾದಂಥ ಒಂದು ನಿರ್ಧಾರ ಅಂದರೆ ಈಗ ಕೋರ್ಟ್ಗೆ ಅಂದರೆ ನೆಕ್ಸ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅಥವಾ ಅವ್ರಿಗೆ ಕಸ್ಟಡಿನ ತೆಗೆದುಕೊಳ್ಳಲಾಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಕೇಜ್ರಿವಾಲ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ರಮಾಕಾಂತ್, ನಮಗನಿಸ್ತಾ ಇದೆ 1 ವಾರಗಳ ಕಾಲ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ವಿಚಾರಣೆ ಕೂಡ ಬಹಳ ಮಾಡಬೇಕಾಗಿರೋದ್ರಿಂದಾಗಿ ಅವಶ್ಯಕತೆ ಇದೆ. ಬಟ್ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆಗಳು ಮುಳುಗಿದೆ. ಬಟ್ ಇದು ರಾಜಕೀಯ ಪಿತೂರಿ, ಷಡ್ಯಂತ್ರ ಅನ್ನುವಂಥ ಆರೋಪ ನಿರಂತರವಾಗಿ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಬಟ್ ಈಗ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರಾ ಇಲ್ವಾ, ಜೈಲಿನಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ಬೋದಾ ಇಲ್ವಾ, ಅಲ್ಲಿ ಜೈಲಿನ ಕೆಲವೊಂದಿಷ್ಟು ನಿಯಮದ ಪ್ರಕಾರ ವಾರಕ್ಕೆ 2 ಸಾರಿ ಮಾತ್ರ ಸಭೆಯನ್ನು ಕರೆಯಬೇಕು ಅಂತಿದೆ. ಹಾಗಾಗಿನೇ ಅಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋದು ಬಹಳ ಕಷ್ಟ ಇದೆ. ಹೀಗಾಗಿ ಅವರ ಸ್ಥಾನಕ್ಕೆ ಬೇರೂರನ್ನು ತಂದು ಕೂರಿಸುವಂತಹ ಚರ್ಚೆಗಳು ಕೂಡ ಗಂಭೀರವಾಗಿ ನಡೀತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.